ಜನಬಲ, ಹಣಬಲ, ತೋಳ್ಬಲ ಇದ್ರೆ ಏನು ಬೇಕಾದರೂ ಸಾಧಿಸಬಹುದು. ನಮ್ಮನ್ನು ಯಾರು ಟಚ್ ಕೂಡ ಮಾಡೋದಕ್ಕಾಗಲ್ಲ ಅನ್ನುವಂತಹ ದುರಹಂಕಾರದ ವರ್ತನೆಗೆ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ತೀರ್ಪು ಇದೀಗ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಆಗ್ತಾ ಇದೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಶಿಕ್ಷೆ ಪ್ರಮಾಣ ನಿನ್ನೆ ಪ್ರಕಟ ಆಗಿದ್ದು 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಚನ್ನಕೇಶವ ಟಿಂಗ್ರೀಕರ್ ಈ ಪ್ರಕರಣದ ಪೊಲೀಸ್ ಆಫೀಸರ್, ಇವರಿಗೆ ಮಾತ್ರ 7 ವರ್ಷಗಳ ಶಿಕ್ಷೆಯನ್ನು ವಿಧಿಸಿರೋದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಮಹತ್ವದ ಆದೇಶ. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಆಗ್ತಾ ಇದೆ ಈ ತೀರ್ಪು. ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಗಜಾನನ ಭಟ್ ಅವರು. A1 ಬಸವರಾಜ್ ಮುತ್ತಗಿಯನ್ನ ಮಾಫಿ ಸಾಕ್ಷಿ ಅಂತ ಕೋರ್ಟ್ ಖಚಿತಪಡಿಸಿದೆ. ಯೋಗೇಶ್ ಗೌಡ ಮಕ್ಕಳಿಗೆ 16 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅಂತ ಕೂಡ ಇಲ್ಲಿ ತೀರ್ಪು ಹೇಳ್ತಾ ಇರೋದು. ಈ ಮೂಲಕ ಮಾನವೀಯತೆಯನ್ನ ಕೂಡ ಕೋರ್ಟ್ ಮೆರೆದಿದೆ. ಯೋಗೇಶ್ ಗೌಡ ಸಹೋದರ ಗುರುನಾಥ್ಗೆ ಕೂಡ ಈ ಪರಿಹಾರದಲ್ಲಿ ಪಾಲು ಲಭ್ಯ ಆಗಬೇಕು ಅಂತ ಕೋರ್ಟ್ ಹೇಳಿದೆ. ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆ ವಿನಯ್ ಕುಲಕರ್ಣಿ ಕಣ್ಣೀರ್ ಹಾಕಿದ್ ಕಂಡು ಬಂದಿದೆ. ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತಹ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಪ್ರಮಾಣವನ್ನು ಕೊಡಲಾಯಿತು. ಆಗ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಎಲ್ಲ ಆದಮೇಲೆ ಕೋರ್ಟ್ ಹಾಲ್ನಲ್ಲೇ ವಿನಯ್ ಕುಲಕರ್ಣಿ ಕಣ್ಣೀರಿಟ್ಟಂತಹ ದೃಶ್ಯಗಳಿಗೆ ಕೂಡ ಅಲ್ಲಿದ್ದಂತಹ ಜನ ಸಾಕ್ಷಿಯಾದರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಒಟ್ಟಾರೆ ಈ ಪ್ರಕರಣ ಒಂದು ಐತಿಹಾಸಿಕವಾದಂತಹ ಉದಾಹರಣೆ ಆಗ್ತಾ ಇದೆ. ಯಾರು ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ಮನಸ್ಥಿತಿಗಳಿದೆಯಲ್ಲ, ಅವರಿಗೆಲ್ಲ ಇದೊಂದು ದೊಡ್ಡ ಪಾಠ ಆಗ್ತಾ ಇದೆ. ಆಮೇಲೆ ಅಲ್ಲೇನು ಈ ವಿನಯ್ ಕುಲಕರ್ಣಿ ಈಗ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರಲ್ಲ, ಈ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಇಲ್ಲೇನು ದೊಡ್ಡ ಮಹಾ ತಲೆ ಹೋಗುವಂಥ ಸಮಸ್ಯೆ ಏನಿರಲಿಲ್ಲ. ಆಫ್ಟರ್ ಆಲ್ ಒಬ್ಬ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಯಾರು ಯೋಗೇಶ್ ಗೌಡ, ಆವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಯಲ್ಲಿ ಸಭೆಯಲ್ಲಿ ಕುಡಿಯೋ ನೀರಿನ ವಿಚಾರಕ್ಕೆ ಒಂದು ವಾಗ್ವಾದ ಏರ್ಪಡ್ತು ಸಭೆಯಲ್ಲಿ. ಅಷ್ಟಕ್ಕೇನೆ ಈಗೋ ಹರ್ಟ್ ಮಾಡಿಕೊಂಡಂತಹ ವಿನಯ್ ಕುಲಕರ್ಣಿ ಅವರು ಹೋಗಿದ್ದು ಯಾವ ಎಕ್ಸ್ಟೆಂಟಿಗೆ? ಕೊಲೆ ಮಾಡಿಸುವಂತಹ ಎಕ್ಸ್ಟೆಂಟಿಗೆ. ಒಬ್ಬರ ಧ್ವನಿಯನ್ನು ಅಡಗಿಸ್ಬೇಕು ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತೀವಿ ಅಂತ ಹೇಳಿ ಕೊಲೆ ಮಾಡಿಸುವಷ್ಟು ಈಗೋ ಅವರಿಗೆ ಹರ್ಟ್ ಆಗಿತ್ತು. ಅಂತ ಒಂದು ಸ್ಟೆಪ್ಪನ್ನು ತಗೊಂಡ್ರು. ಅದಾದ್ಮೇಲೆ ಮಾಡಿದ್ದೆಲ್ಲ ಏನು? ಈ ಪ್ರಕರಣವನ್ನು ಮುಚ್ಚಾಕಬೇಕು, ಕೇಸನ್ನು ಹಳ್ಳ ಹಿಡಿಸ್ಬೇಕು ಅಂತ ಹೇಳಿ ಮಾಡಿದ್ದೇನಿದೆಯಲ್ಲ ಷಡ್ಯಂತ್ರಗಳು, ಅವು ಕೂಡ ಏನು ಸಾಮಾನ್ಯವಲ್ಲ. ಇಲ್ಲಿ ಬರೀ IPC 302 ಆರ್ BNS 103 ಮರ್ಡರ್ ಸೆಕ್ಷನ್ ಮಾತ್ರ ಅಲ್ಲ, ಅಸೋಸಿಯೇಟೆಡ್ ಸೆಕ್ಷನ್ಗಳೆಲ್ಲವನ್ನೂ ಕೂಡ ಪರಿಗಣಿಸಿ ಕೋರ್ಟ್ ಇಂಥದ್ದೊಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಬಟ್ ಅದಾದಮೇಲೆ ಅವರು ಕೋರ್ಟ್ ಹಾಲ್ನಲ್ಲೇ ಕಣ್ಣೀರಿಟ್ರು ಅಂತ ಗೊತ್ತಾಗ್ತಾ ಇದೆ. ಏನು ಪಶ್ಚಾತ್ತಾಪದ ಕಣ್ಣೀರಾ, ಅಥವಾ ನಾನು ಮಾಡಿದ್ದಕ್ಕೆ ನನಗೆ ಸರಿಯಾದಂಥ ಶಿಕ್ಷೆ ಈ ಪರಿ ಆಗೋಯ್ತಲ್ಲ, ನನ್ನ ಎಫರ್ಟ್ಸ್ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತಲ್ಲ ಅಂತ ಕಣ್ಣೀರು ಹಾಕಿದ್ರ ವಿನಯ್ ಕುಲಕರ್ಣಿ? ಇದಕ್ಕೂ ಕೂಡ ಸಾವಿರಾರು ಅರ್ಥಗಳನ್ನು ಕಲ್ಪಿಸ್ಬೋದು. ಬಟ್ ಸ್ಟಿಲ್ ಅಟ್ ದ ಎಂಡ್ ಆಫ್ ದ ಡೇ ಮಾಡಿದ್ದುಣ್ಣೋ ಮಹಾರಾಯ ಅಂಥೇಳಿ ಗಾದೆ ಮಾತು ಯಾವತ್ತೂ ಸುಳ್ಳಾಗಲ್ಲ ಅನ್ನೋದು ಇದಕ್ಕೋಸ್ಕರನೇ. ಸದ್ಯ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇಂಥದ್ದೊಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ.